ಅಯತುಲ್ಲಾ ಖಾಮೇನಿ ಏನ್ ಹೇಳಿದ್ರು ಅಂದ್ರೆ, ಇವರೆಲ್ಲ ಇಸ್ರೇಲ್ ತನ್ನ ಗೂಢಚಾರರ ಮೂಲಕ ನಮ್ಮ ಜನರನ್ನ ಪ್ರಚೋದನೆ ಮಾಡ್ತಿದೆ ದಂಗೆ ಹೇಳಕ್ಕೆ. ಸೊ ಅವ್ರಿಗೆ ಗೊತ್ತಿದೆ ಅಮೆರಿಕದ ಅತ್ಯಂತ ಮಿತ್ರನಾಗಿರುವಂತಹ ಇಸ್ರೇಲ್ ದೇಶ ಅವ್ರದ್ದು ಹೊಳ. ಯಹೂದಿಗಳು ಬೇಕಾದಷ್ಟು ಜನ ಇದ್ದಾರೆ ಇರಾನ್ನಲ್ಲಿ ಇವತ್ತಿಗೂ ಕೂಡ ಇದ್ದಾರೆ. ಯಹೂದಿಗಳು ಬಹಳ ಜನ ಇದ್ದಾರೆ. 1979ರಲ್ಲಿ ಕ್ರಾಂತಿ ಆಗೋಕ್ಕಿಂತ ಮುಂಚೆನೆ ಅಮೆರಿಕ ಅಲ್ಲಿ ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ಮಾಡಿದ್ರು. ಇಲ್ಲಿ ಹೇಗಿದ್ರು ನನ್ನ ಹತ್ರ ನ್ಯೂಕ್ಲಿಯರ್ ಇದೆ, ಇದನ್ನು ಮಾಡಿ ನಾನು ಬಾಂಬ್ ಮಾಡ್ಬಿಡಬೇಕು, ಬಾಂಬ್ ಮಾಡಿದ್ರೆ ಇವ್ರು ಯಾರು ನನ್ನ ತಂಟೆಗೆ ಬರಲ್ಲ ಅನ್ನೋ ಇದು ಬಂದ್ಬಿಡ್ತು. ಅದು ಯಾವಾಗ ಸರ್ಕಾರಕ್ಕೆ ನಗರದ ಮಧ್ಯಭಾಗದಲ್ಲಿ ಚೌಕದ ಪ್ರದೇಶದಲ್ಲಿ ಜನನ ನೇಣಿಗೆ ಹಾಕ್ತಾರೆ, ಕಲ್ಲೋಡೋದು ಸಾಯಿಸ್ತಾರೆ, ಈ ತರ ಶಿಕ್ಷೆ ಕೊಟ್ಟರು ಸಹಿತ ಹೋಗಿ ಬಾಂಬ್ ಹಾಕಿ ನಾಶನೇ ಮಾಡ್ಬಿಟ್ರು. ನಾವು ಮಾಡ್ಲಿಲ್ಲ, ಪಾಕಿಸ್ತಾನ ಅಂದ್ರೆ ಇಸ್ರೇಲ್ಗೆ ಸುತ್ತಮುತ್ತ ಯಾರು ಅಟಾಮಿಕ್ ಪವರ್ ಕಂಟ್ರಿ ಆಗಲೇಬಾರ್ದು. ಇಡೀ ನಮ್ಮ ಸುತ್ತ ಯಾರು ಮಧ್ಯಪ್ರಾಚ್ಯದಲ್ಲಿ ಬರಕ್ ಬಿಡಲ್ಲ, ನಾವೊಬ್ರೆ ಇನ್ಯಾರು ಆಗ್ಬಾರ್ದು ಅಂತ. ಹೆಚ್ಚಿನ ಸಂಖ್ಯೆ ಯಹೂದಿಗಳು ಇರೋದೇ ಅಮೆರಿಕ. ಇಡೀ ಅಮೆರಿಕ ನಡೆಸ್ತಾ ಇರೋರೇ ಯಹೂದಿಗಳು. ಯಾಕಂದ್ರೆ ವಾಣಿಜ್ಯದಲ್ಲಿ ಅವರೇ ರಕ್ಷಣೆ ನಾನು ಹೇಗೆ ಮಾಡ್ಕೋಬಹುದು ಅದರ ಬಗ್ಗೆ ಹೆಚ್ಚೆಚ್ಚಿನ ಆವಿಷ್ಕಾರ ಮಾಡ್ಕೊಂಡು ಹೋದ್ರು. ಹೊಸ ರೀತಿಯ ಮಿಸೈಲ್ಗಳು, ತಂತ್ರಜ್ಞಾನಗಳು ನಮಗೂ ಕೊಡದೆ ಬೇರೆ ದೇಶಕ್ಕೂ ಕೊಡ್ತಿದ್ದಾರೆ. ಹೆಜ್ಬುಲ್ಲಾ ಕರ್ಕೊಂಡ್ಬಂದು ಅಲ್ಲಿ ಪಕ್ಕದಲ್ಲೇ ಬಗಲಲ್ಲೇ ಇದ್ದಾನೆ ಶತ್ರು. ಅವ್ರು ಬಂದು ಈ ಕಡೆ ಹೂತಿಗಳಿದ್ದಾರೆ. ಇರಾನ್ ದೇಶದಲ್ಲಿ ಅಮೆರಿಕಗೆ ಏನು ಮಾಹಿತಿ ಸಿಗೋಲ್ಲ. ಆ ಮಾಹಿತಿ ಸಿಗಬೇಕಾದ್ರೆ ಇಸ್ರೇಲಿ ಮೊಸಾದಿಂದಾನೆ. ಅಮೆರಿಕದ ಸಂಬಂಧ ಹಳಸಿದ ಜೊತೆಗೆ ಅಮೆರಿಕದ ಅತ್ಯಂತ ಮಿತ್ರನಾಗಿರುವಂತಹ ಇಸ್ರೇಲ್ ದೇಶ ಅವ್ರದ್ದು ಹೊಳಸು. ಇಸ್ರೇಲ್ ಇವ್ರು ಚೆನ್ನಾಗಿದ್ದಾಗ ಇಸ್ರೇಲಿ ಜನ ಇವತ್ತಿಗೂ ಕೂಡ ಯಹೂದಿಗಳು ಬೇಕಾದಷ್ಟು ಜನ ಇದ್ದಾರೆ. ಇರಾನ್ನಲ್ಲಿ ಇವತ್ತಿಗೂ ಕೂಡ ಇದ್ದಾರೆ. ಯಹೂದಿಗಳು ಬಹಳ ಜನ ಇದ್ದಾರೆ. ಪ್ಲಸ್ ಇರಾನ್ ದೇಶದ ಒಳಗಡೆ ಇರೋರಿಗೂ ಯಹೂದಿಗಳಿಗೂ ಉತ್ತಮ ಬಾಂಧವ್ಯ ಇದೆ. ಆದರೆ ದೇಶಕ್ಕೆ ಅಂದರೆ ಸರ್ಕಾರಕ್ಕೆ ಉತ್ತಮ ಬಾಂಧವ್ಯ ಇಲ್ಲ. ಈಗೇನಾಯ್ತು, 1979 ಈ ಸಂಬಂಧ ರಾಜತಾಂತ್ರಿಕ ಸಂಬಂಧ ಹಳಸಿದರೂ ಮಾನವ ಸಂಬಂಧ ಸ್ವಲ್ಪ ಅಲ್ಲಿ ಇಲ್ಲಿ ಇತ್ತು. ಈಗಲೂ ಅದೇ ಕಾರಣಕ್ಕೆ ಹೇಳ್ತೀನಿ, ಮುಂದೆ ಬರ್ತೀನಿ. ಆ ಮಾನವ ಸಂಬಂಧ ಇರೋ ಕಾರಣಕ್ಕೆ ಇಷ್ಟೆಲ್ಲ ಮೊಸಾದ್ಗೆ ಅಲ್ಲಿ ಮಾಹಿತಿ ಕಲೆಕ್ಟ್ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಹಾಗೂ ಈಗ ನಡ್ಕೊಂಡು ಹೋಗ್ತಿತ್ತು. ದೂರ ಇತ್ತು, ಆ ದೇಶ ದೂರ ಇತ್ತು. ಇಸ್ರೇಲ್ ಯಾವಾಗ ಅಮೆರಿಕ ಹತ್ರ ಅಂತೂ ವೈರಿಯ ಅವನು ವೈರಿಯ ದೋಸ್ತ್ ವೈರಿ. ಸೊ ವೈರಿಗಳಾಗ್ಬಿಟ್ರು, ಎರಡೂ ದೇಶ ವೈರಿ ಆದರು. ಇವರು ಫಂಡಮೆಂಟಲ್ ಮುಸ್ಲಿಂ ಶಿಯಾ. ಇರಾನ್ ಇಸ್ ಎ ಶಿಯಾ ಕಂಟ್ರಿ. ಬೇರೆಯವರೆಲ್ಲ ಈ ಇಸ್ರೇಲ್ ಸುತ್ತ ಇರೋರೆಲ್ಲ ಸುನ್ನಿ ಮುಸ್ಲಿಂ ಕಂಟ್ರಿ. ಇವ್ರು ಮಾತ್ರ ಶಿಯಾ ಕಂಟ್ರಿ ಇರಾನ್. ಸೊ ಅವರು ದೂರ ಇದ್ದಾರೆ, ಪರವಾಗಿಲ್ಲ. ಬೇರೆಯವರು ಅಷ್ಟತ್ರ ಇಮಿಡಿಯೇಟ್ ನೇಬರ್ಸ್ ಅಲ್ಲ. ಇರಾನ್ಗೂ ಇಸ್ರೇಲ್ಗೂ ಇಮಿಡಿಯೇಟ್ ನೇಬರ್ ಸ್ವಲ್ಪ ದೂರ ಇದ್ದಾರೆ, ಪರವಾಗಿಲ್ಲ ಅಂತ ಇದ್ರು. ಅಷ್ಟರಲ್ಲಿ ಸ್ಲೋಲಿ ಏನಾಯ್ತು, 1979ರಲ್ಲಿ ಕ್ರಾಂತಿ ಆಗೋಕ್ಕಿಂತ ಮುಂಚೆನೆ ಅಮೆರಿಕ ಅಲ್ಲಿ ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ಮಾಡಿದ್ರು. ಇರಾನ್ನಲ್ಲ ಸರ್, ಅಮೆರಿಕ ತಂತ್ರಜ್ಞಾನದಲ್ಲಿ ಇರಾನ್ನಲ್ಲಿ ಅವರು ಕರೆಂಟ್ ಪ್ರೊಡ್ಯೂಸ್ ಮಾಡೋಕ್ಕೆ, ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡೋಕ್ಕೆ ಅಮೆರಿಕನೇ ತಂತ್ರಜ್ಞಾನ ಎಲ್ಲ ಕೊಟ್ಟು ನ್ಯೂಕ್ಲಿಯರ್ ರಿಯಾಕ್ಟರ್ ಮಾಡಿಬಿಟ್ಟು ಅದು ಮಾಡಿದ ನಂತರ ಇವರು ಅದನ್ನು ಆವಾಗ ಅವರೇನು ಬಾಂಬ್ ಮಾಡಬೇಕು ಯುರೇನಿಯಂ ಅದೇನು ಅವ್ರಿಗೆ ಇರಲೂ ಇಲ್ಲ. ಅದು ಈಗ ನಮಗೆ ನಮ್ಮ ದೇಶಕ್ಕೂ ರಷ್ಯಾದವರು ತಂದು ಕೊಟ್ರಲ್ಲ, ನಮ್ಮ ದೇಶದಲ್ಲೂ ಕೆನಡಾದವ್ರು ಕೊಟ್ಟಿದ್ದಾರೆ ಬಾಂಬ್. ಬೇರೆ ದೇಶದವ್ರು ನಮ್ಮ ದೇಶದಲ್ಲೂ ಅಣುಶಕ್ತಿ ರಿಯಾಕ್ಟರ್ ಹಾಕ್ಲಿಕ್ಕೆ ಕೊಟ್ಟಿದ್ದಾರೆ. ಅದೇ ಥರ ಪಾಪ ಅವರು ಹತ್ರ ಇದ್ರು, ಇರಾನ್ಗೂ ಕೊಟ್ಟರು. ಅದಾದಮೇಲೆ ಇರಾನ್ ಅವ್ರಿಗೆ ಏನ್ಗೆ ಇದಾಯಿತು, ಇಲ್ಲಿ ಹೇಗಿದ್ರು ನನ್ನ ಹತ್ರ ನ್ಯೂಕ್ಲಿಯರ್ ಇದೆ, ಇದನ್ನು ಮಾಡಿ ನಾನು ಬಾಂಬ್ ಮಾಡಿಬಿಡಬೇಕು, ಬಾಂಬ್ ಮಾಡಿದ್ರೆ ಇವ್ರು ಯಾರು ನನ್ನ ತಂಟೆಗೆ ಬರಲ್ಲ ಅನ್ನೋ ಇದು ಬಂದ್ಬಿಡ್ತು. ಅದು ಯಾವಾಗ ಸರ್ಕಾರಕ್ಕೆ ಬಾಂಬ್ ಮಾಡಬೇಕು ಅನ್ನೋ ಇದು ಬಂತು, ಹೆಚ್ಚಿಗೆ ಆ ತಂತ್ರಜ್ಞಾನ ತಿಳ್ಕೊಳ್ಳೋಕ್ಕೆ ಪ್ರಾರಂಭ ಮಾಡಿದ್ರು. ಇರಾನ್ ಜೊತೆಗೆ ಇರಾಕ್ ಕೂಡ ಮಾಡ್ತು, ತನಗೂ ಒಂದು ಇದು ಬೇಕು ಅಂತ. ಈಗ ನನ್ನ ಪುಸ್ತಕದಲ್ಲಿ ಬರೆದಿದ್ದೀನಿ, ಇದೇ ಮೊಸಾದವರು ಇರಾಕ್ ದೇಶ ಏನು ಅವ್ರು ನ್ಯೂಕ್ಲಿಯರ್ ಬಾಂಬ್ ಮಾಡಬೇಕು ಅಂತ ಹೇಳಿ ಹೋಗೋ ಆ ತಂತ್ರಜ್ಞಾನನೇ ಬೇಡ ಅಂತ ಬಾಂಬ್ ಹಾಕಿ ಅದನ್ನ ಕಂಪ್ಲೀಟ್ ನೆಲಸಮ ಮಾಡಿಬಿಟ್ರು. ಅದೇ ತರ ಸಿರಿಯಾ ಮಾಡಬೇಕು ಅಂತಿದ್ರು, ರಷ್ಯಾದ ಸಹಯೋಗದೊಂದಿಗೆ. ಸಿರಿಯಾದಲ್ಲಿ ಒಂದು ಅಟಾಮಿಕ್ ಇದನ್ನೇ ಮಾಡಬೇಕು, ರಿಯಾಕ್ಟರ್ ಮಾಡಬೇಕು ಅಂತ ಮಾಡಿದ ಜಾಗಕ್ಕೆ ಹೋಗಿ ಬಾಂಬ್ ಹಾಕಿ ನಾಶನೇ ಮಾಡಿಬಿಟ್ರು.
ನಾವು ಮಾಡ್ಲಿಲ್ಲ, ಪಾಕಿಸ್ತಾನ ಅಂದ್ರೆ ಇಸ್ರೇಲ್ಗೆ ಸುತ್ತಮುತ್ತ ಯಾರು ಅಟಾಮಿಕ್ ಪವರ್ ಕಂಟ್ರಿ ಆಗಲೇಬಾರ್ದು. ಇಡೀ ನಮ್ಮ ಸುತ್ತ ಯಾರು ಮಧ್ಯಪ್ರಾಚ್ಯದಲ್ಲಿ ಬರಕ್ ಬಿಡಲ್ಲ. ನಾವೊಬ್ರೆ ಇನ್ಯಾರು ಆಗ್ಬಾರ್ದು ಅಂತ. ಮತ್ತೆ ಇಸ್ರೇಲ್ ತಾನು ಮಾಡ್ಕೊಂಡಿದ್ ಯಾರಿಗೂ ಹೇಳಿಲ್ಲ. ಅದು ಆಲ್ರೆಡಿ ತಾನು ಬಾಂಬ್ ನ್ಯೂಕ್ಲಿಯರ್ ಪವರ್ ಆಗಿದ್ದು ಯಾರಿಗೂ ಹೇಳಿದೆ. ಅದು ಅಮೆರಿಕನ್ ಹೆಲ್ಪ್ ಇತ್ತು, ಎಲ್ಲ ಇತ್ತು, ಅವ್ರ ಪಾಡ್ಗೆ ಅವ್ರು ಮಾಡ್ಕೊಂಡ್ಬಿಟ್ರು. ಇಸ್ರೇಲಿ ಜನ ತಾಂತ್ರಿಕವಾಗಿ ಬಹಳ ವೈಜ್ಞಾನಿಕ ತುಂಬಾ ಮುಂದೆ ಬಂದಿದ್ದಾರೆ, ತುಂಬಾ ಬುದ್ಧಿವಂತ ಜನ. ಹ್ಯಾಕ್ ಸಾಧ್ಯ ಆಯ್ತು ಅವ್ರಿಗೆ ಇಷ್ಟೊಂದು ತಂತ್ರಜ್ಞಾನ ಅಭಿವೃದ್ಧಿ ಮಾಡಕ್ಕೆ? ತಂತ್ರಜ್ಞಾನ ಅಭಿವೃದ್ಧಿ ಹೆಂಗ್ ಸಾಧ್ಯ ಆಯ್ತು ಅಂದ್ರೆ, ಅವರಲ್ಲಿ ಅರ್ಧಕ್ಕರ್ಧ ಜನ ಅಮೆರಿಕದಲ್ಲೇ ಅಮೆರಿಕದ ವಿಶ್ವವಿದ್ಯಾಲಯದಲ್ಲಿ ಬಂದಿದ್ರು. ಅಮೆರಿಕದಲ್ಲಿ ಬಹಳ ಇಸ್ರೇಲ್ ಬಿಟ್ರೆ ಹೆಚ್ಚಿನ ಸಂಖ್ಯೆ ಇರೋದೇ ಅಮೆರಿಕ. ಇಡೀ ಅಮೆರಿಕ ನಡೆಸ್ತಾ ಇರೋರೇ ಯಹೂದಿಗಳು. ಯಾಕಂದ್ರೆ ವಾಣಿಜ್ಯದಲ್ಲಿ ಅವರೇ ಶೇಕ್ಸ್ಪಿಯರ್ ಬರ್ದೇನಲ್ಲ. ಸೊ ವಾಣಿಜ್ಯ ಕಂಪ್ಲೀಟ್ ಅವರೇ, ಬಹಳ ಬುದ್ಧಿವಂತರು. ಯಾಕಂದ್ರೆ ಕಷ್ಟದಲ್ಲಿರುವಾಗ ಅವ್ರಿಗೆ ನನಗೆ ಬೇರೆ ಏನಿಲ್ಲ, ನನ್ನ ತಲೆ ಒಂದೇ ಉಪಯೋಗಿಸ್ಬೇಕು ಅಂತ. ಯಾಕಂದ್ರೆ ಬೇರೆ ಯಾವ ಥರದ್ದು ನಾ ಇದು ಮಾಡಿದ್ರೆ ಮುಂದೆ ಬರೋ, ಯಾಕಂದ್ರೆ ನೀರಿಲ್ಲ, ಒಂದೇ ಒಂದ್ ನದಿ ಇಲ್ಲ, ಅಲ್ಲ ನೀರಿಲ್ಲ, ತೈಲ ಇಲ್ಲ, ಏನಿಲ್ಲ, ನೈಸರ್ಗಿಕ ಅನಿಲ ಇಲ್ಲ, ಏನೂ ಇಲ್ಲ, ಎಲ್ಲ ಹೊರಗಡೆಯಿಂದ ಬರಬೇಕು. ಆ ಬರಡು ಭೂಮಿ. ನಾನು ಇರಾನ್ ದೇಶಕ್ಕೂ ಹೋಗಿದ್ದೀನಿ, ಇಸ್ರೇಲ್ ದೇಶಕ್ಕೂ ಹೋಗಿ, ಎರಡೂ ದೇಶ ನೋಡ್ಕೊಂಡು, ಎರಡೂ ದೇಶದಲ್ಲಿ ಬಹಳ ದಿವಸ ಇದ್ದೀನಿ. ಸುಮಾರು 15 ದಿವಸ ಇಸ್ರೇಲ್ ಅಲ್ಲಿ ಇದ್ರೆ, ಸುಮಾರು 10 ದಿವಸ ಇರಾನ್ ನಲ್ಲಿ ಇದ್ದೀನಿ. ಇರಾನ್ ದೇಶ ದೊಡ್ಡ ದೇಶ, ಸಮೃದ್ಧಿ ಇರುವಂತ ದೇಶ. ಇಸ್ರೇಲ್ ದೇಶದಲ್ಲಿ ತುಂಬಾ ಬಂಜರು ಭೂಮಿ, ಅಲ್ಲಿ ನೀರೇ ಸಿಗೋಲ್ಲ. ಡ್ರಿಪ್ ಇರಿಗೇಷನ್ ಅಂತ ಮಾಡಿ ಏನೊಂದು ಬೆಳೆ ಬೆಳೆಯೋಕ್ಕೆ ತುಂಬಾ ಒದ್ದಾಡ್ತಾರೆ. ಅವ್ರಿಗೆ ಆವಾಗ ಇದ್ದಿದ್ದು ಉಪಯೋಗಿಸ್ಬೇಕಾದ್ದು ತಲೆ ಉಪಯೋಗಿಸಿ ಏನಾದ್ರು ಮಾಡಬೇಕು ಅಂತ. ನೆಸೆಸಿಟಿ ಇಸ್ ದಿ ಮದರ್ ಆಫ್ ಇನ್ವೆನ್ಷನ್ ಅಂತ ಹೇಳ್ತಾರೆ. ಹಾಗಾಗಿ ಅವ್ರಿಗೆ ಯಾವ್ದಾದ್ರು ಒಂದು ಅವಶ್ಯಕತೆ ಹೆಚ್ಚಾದಾಗ ಹೆಚ್ಚಿನ ಆವಿಷ್ಕಾರದ ಹರಿಷ್ಕಾರ ಅಂತಾರಲ್ಲ, ಹೆಚ್ಚು ಆವಿಷ್ಕಾರ ಮಾಡೋಕ್ಕೆ ಇಸ್ರೇಲ್ ಜನಕ್ಕೆ ತುಂಬಾ ಇದು ಬಂತು. ಹಾಗಾಗಿ ಅವರು ಡಿಫೆನ್ಸ್ ಪ್ರೊಡಕ್ಷನ್ ಅಲ್ಲಿ, ಯಾಕೆಂದ್ರೆ ನಾನು ಮೊದಲಿಂದ ಹೇಳ್ತೀನಿ, ನಾನು ರಕ್ಷಣೆನೇ ನನಗೆ ಮುಖ್ಯವಾದ ಧ್ಯೇಯ ಆಗಿರುವಾಗ ರಕ್ಷಣೆ ನಾನು ಹೇಗೆ ಮಾಡ್ಕೋಬಹುದು ಅದರ ಬಗ್ಗೆ ಹೆಚ್ಚಿನ ಆವಿಷ್ಕಾರ ಮಾಡ್ಕೊಂಡು ಹೋದ್ರು. ಹೊಸ ರೀತಿಯ ಮಿಸೈಲ್ಗಳು, ತಂತ್ರಜ್ಞಾನಗಳು ನಮಗೂ ಕೊಡದೆ ಬೇರೆ ದೇಶಕ್ಕೂ ಕೊಡ್ತಿದ್ದಾರೆ. ಅದನ್ನ ಅವರು ಅಳವಡಿಸ್ಕೊಂಡ್ರು. ವಿದ್ಯಾರ್ಥಿಗಳು ತುಂಬಾ ಜನ ಯೂನಿವರ್ಸಿಟಿಗೆ ಹೋದ್ರು, ಒಳ್ಳೆಯ ಉತ್ತಮ ಮಟ್ಟದ ಇದು ಗಳಿಸಿದ್ರು. ಮತ್ತೆ ಅವರು ಮೊದಲಿಂದಲೂ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಜೀವಗಳು ಬಹಳ ಹೆಚ್ಚಿನ ಆಸಕ್ತಿ. ಆಲ್ಬರ್ಟ್ ಐನ್ಸ್ಟೈನ್, ಈಗ ನೀವು ನೊಬೆಲ್ ಪ್ರಶಸ್ತಿ ಎಷ್ಟು ಜನ ತಗೊಂಡಿದ್ದಾರೆ ಅಂದ್ರೆ ಅಷ್ಟು ಜನದಲ್ಲಿ ಅರ್ಧಕ್ಕರ್ಧ ಜನ ಜೀವಗಳೇ ಇರ್ತಾರೆ, ಯಹೂದಿಗಳೇ, ಅರ್ಧಕ್ಕರ್ಧ ಜನ ಯಹೂದಿಗಳು. ಸೊ ಅವರ ತಮ್ಮ ಬುದ್ಧಿಯನ್ನ ಬಹಳ ಉಪಯೋಗ ಮಾಡಿಕೊಂಡು ಈ ದೇಶ ನನ್ನನ್ನು ನಾಶ ಮಾಡ್ಬಿಡುತ್ತೆ ಗ್ಯಾರಂಟಿ. ಯಾಕೆಂದ್ರೆ ಹೆಜ್ಬುಲ್ಲಾ ಕರ್ಕೊಂಡ್ಬಂದು ಅಲ್ಲಿ ಪಕ್ಕದಲ್ಲೇ ಬಗಲಲ್ಲೇ ಇದ್ದಾನೆ ಶತ್ರು. ಅವ್ರು ಬಂದು ಈ ಕಡೆ ಹೂತಿಗಳಿದ್ದಾರೆ, ಅಲ್ಲಿಂದ ಅಕಸ್ಮಾತ್ ಒಂದು ಬಾಂಬ್ ಹಾಕಿದ್ರೆ ನಾ ಏನಾಗಲಪ್ಪ, ನ್ಯೂಕ್ಲಿಯರ್ ಬಾಂಬ್ ಹಾಕಿದ್ರಿ ಅಂತ ಹೇಳಿ ಹೇಗಾದ್ರೂ ಮಾಡಿ ಇರಾನ್ ಅನ್ನು ನಾವು ಮುಂದೆ ಬರ್ದಾಗ ಮಾಡಬೇಕು. ಇದ್ರದ್ದು ಫಸ್ಟ್ ಹಾಳು ಮಾಡಬೇಕಾದ್ದು ನ್ಯೂಕ್ಲಿಯರ್. ಅಮೆರಿಕಾಗೆ ಹೇಳಿದ್ರು, ಅಮೆರಿಕ ಮೊದಲು ಇರಾನ್ ಮಾತು ಕೇಳಲಿಲ್ಲ, ಇಸ್ರೇಲ್ ಮಾತು ಕೇಳಲಿಲ್ಲ. ಇರಾನ್ ಇಲ್ಲ ಪರವಾಗಿಲ್ಲ, ಅವ್ರಿಗಿಂತ ಇದೆ ತಂತ್ರಜ್ಞಾನ ಅಂತ. ಇಸ್ರೇಲ್ ಅವ್ರು ಏನ್ ಮಾಡಿದ್ರು, ಮೊಸಾದ್ ಗೂಢಚಾರರು ಅಲ್ಲಿ ಅವರು ಯಾವ ರೀತಿ ತಂತ್ರಜ್ಞಾನ ತಗೋಬಹುದು, ಬಾಂಬ್ ಮಾಡಬೇಕಾದಂಥ ತಂತ್ರಜ್ಞಾನ ಎಲ್ಲೆಲ್ಲಿದೆ, ಆ ತಂತ್ರಜ್ಞಾನ ಹೆಂಗೆ ತಗೋತಾರೆ ಇವರು ಅಂತ ಅವರ ಮೇಲೆ ಬಹಳ ಗಮನ ಇಟ್ಟ ನಂತರ ಅಲ್ಲಿಯ ನ್ಯೂಕ್ಲಿಯರ್ ಸೈಂಟಿಸ್ಟ್ಗಳೇನಿದ್ದಾರೆ, ಆ ಸೈಂಟಿಸ್ಟ್ಗಳಲ್ಲಿ ಯಾರು ಈ ಬಾಂಬ್ ಮಾಡೋ ತಯಾರಕ್ಕೆ ಬುದ್ಧಿ ಇದೆ ಅಂತ ಅವ್ರು ನೋಡ್ಕೊಂಡ್ರು. ಆದರೆ ದೊಡ್ಡ ಸೈಂಟಿಸ್ಟ್ಗಳು ನೋಡ್ಕೊಂಡ್ರು. ಇವ್ರದ್ದು ಒನ್ ಆಫ್ ದಿ ಧ್ಯೇಯ ವಾಕ್ಯ ರೈಸ್ ಟು ಕಿಲ್ ಅಂತ, ನಾನು ಮೇಲಿದ್ರೆ ಸಾಯಿಸ್ತೀನಿ ಅಂತ, ಕೊಲೆ ಮಾಡೋಕ್ಕೆ ಮೇಲೇಳ್ತೀನಿ ಅಂತ. ಇವ್ರ ಮೇಲಿದ್ದು ಇಸ್ರೇಲ್ ದೇಶದ ಗೂಢಚಾರರು, ಇರಾನ್ ದೇಶದ ಸೈಂಟಿಸ್ಟ್, ನ್ಯೂಕ್ಲಿಯರ್ ಸೈಂಟಿಸ್ಟ್ ಇದ್ದಾರೆ, ಹುಡುಕಿ ಒಬ್ಬರ ಕೊಲೆ ಮಾಡಿಬಿಟ್ರು. ಬಟ್ ಅವ್ರು ಕೂಡ ಒಂಥರ ರಕ್ತ ಬೀಜಾಸ್ತ್ರ. ಅವ್ರೇನು ಇರಾನ್ ಏನು ಸುಲಭ ಸಾಧ್ಯವಾದ ದೇಶ ಅಲ್ಲ. ಇವನೊಬ್ಬ ಹೋದ್ರೆ ನಾನು ಇನ್ನೊಬ್ಬನ ತಯಾರು ಮಾಡ್ತೀನಿ, ಅವನಾದ್ಮೇಲೆ ಇನ್ನೊಬ್ಬ ಬಂದ, ಹಾಗೂ ಹೀಗೂ ಮಾಡಿ ಅವರು ನ್ಯೂಕ್ಲಿಯರ್ ತಂತ್ರಜ್ಞಾನದ ಬಾಂಬ್ ಮಾಡುವಂಥ ತಂತ್ರಜ್ಞಾನಕ್ಕೆ ರೆಡಿ ಶುರು ಆಯ್ತು. ನತಾನ್ಸ್ ಅಂತ ಆ ಒಂದು ಜಾಗದಲ್ಲಿ ಎನ್ರಿಚ್ಮೆಂಟ್ ಆಫ್ ಯುರೇನಿಯಂ ಎನ್ರಿಚ್ ಮಾಡಿ ಅದನ್ನು ಮಾಡೋಣ ಅಂತ ಅವರು ರೆಡಿ ಮಾಡ್ಕೋತಾ ಇದ್ರು. ಇದು ಇಸ್ರೇಲ್ನ ಮೊಸಾದ್ ಗೂಢಚಾರದ ಗೊತ್ತಾಯ್ತು, ಇವ್ರು ಎನ್ರಿಚ್ ಮಾಡ್ತಾರೆ, ಏನಾರ ಮಾಡ್ತಾರೆ ಅಂತ. ಅಮೆರಿಕಾಗೆ ಹೇಳಿದ್ರು, ನೋಡಿ ಹೀಗೆ ಮಾಡ್ತಿದ್ದಾರೆ ಅಂತ.
ಅಮೆರಿಕದವರು ಮೊದಲು ಇಸ್ರೇಲ್ ಮಾತು ನಂಬಲಿಲ್ಲ. ಯಾಕೆಂದ್ರೆ ಅಮೆರಿಕದಲ್ಲಿ CIA ಗೂಢಚಾರ ಇದ್ದಾರೆ. ಆದರೆ CIA ಅಮೆರಿಕ 79 ಕ್ರಾಂತಿ ನಂತರ ಒಬ್ಬೊಬ್ಬ ಅಮೆರಿಕನ್ ಹುಡುಕಿ ಓಡಿಸ್ಬಿಟ್ರು. ಹಾಗಾಗಿ ಇರಾನ್ ದೇಶದಲ್ಲಿ ಅಮೆರಿಕಗೆ ಏನು ಮಾಹಿತಿ ಸಿಗೋಲ್ಲ. ಆ ಮಾಹಿತಿ ಸಿಗಬೇಕಾದ್ರೆ ಇಸ್ರೇಲಿ ಮೊಸಾದಿಂದಾನೆ. ಮೊಸಾದ್ ಅವ್ರು ನಾ ಮೊದಲೇ ಹೇಳಿದೆ 79ಕ್ಕಿಂತ ಮುಂಚೆ ಅವರ ಯಹೂದಿಗಳು ಅಲ್ಲಿದ್ದಾರೆ, ಅವ್ರು ಬೇಕಾದವ್ರದ್ದಿದ್ದಾರೆ, ಫ್ರೆಂಡ್ಸ್ ಇದ್ದಾರೆ, ತುಂಬಾ ಜನ ಇದ್ದಾರೆ ಅವ್ರಿಗೆ. ಚಾರಿತ್ರಿಕವಾಗಿ ಒಳ್ಳೆ ಹೀಗಾಗಿ ಅವ್ರೇನು ಮಾಡಿದ್ರು, ಮಾನವ ಸಂಪನ್ಮೂಲಗಳ ಅಭಿವೃದ್ಧಿ ಮಾಡಿಕೊಂಡ್ರು ಇರಾನ್ ದೇಶದಲ್ಲಿ. ನಮಗೆ ಮಾಹಿತಿ ಕೊಡೋರು ಯಾರು ಅಂತ ಹೇಳಿ ಹೆಚ್ಚಿನ ಹಣ ಗಿಣ ಎಲ್ಲ ಕೊಟ್ಟು ಫ್ರೆಂಡ್ಶಿಪ್ ಮಾಡಿಕೊಂಡು ಅವರನ್ನ ಏಜೆಂಟ್ ಆಗಿ, ತಮ್ಮ ಏಜೆಂಟ್ಗಳಾಗಿ ಮೊಸಾದ್ ಪರಿವರ್ತನೆ ಮಾಡಿಕೊಂಡ್ರು. ಇವತ್ತಿಗೂ ಸಹಿತ ಸಾವಿರಾರು ಜನ ಇರಾನ್ ನಾಗರಿಕರು ಮೊಸಾದ್ ಏಜೆಂಟ್ ಆಗಿದ್ದಾರೆ. ಹೌದು ಸರ್. ಇದು ಕಳೆದ ವರ್ಷ ಏನು ಇರಾನ್ ಮೇಲೆ ಇಸ್ರೇಲ್ ದಾಳಿ ನಡೆಸ್ತಲ್ಲ ಸರ್, ಹೌದು. ಅವಾಗ ಎಷ್ಟೊಂದ್ ಜನರನ್ನ ಸಾಯಿಸಿದ್ರು ಇರಾನ್. ಇವರೆಲ್ಲ ಗೂಢಚಾರರು, ಇಸ್ರೇಲ್ ಗೂಢಚಾರರು ಅಂತ ಹೇಳ್ಬಿಟ್ಟು. ಹಾಗಾಗಿ ಮೊನ್ನೆ ಕೂಡ ಅಯತುಲ್ಲಾ ಖಾಮೇನಿ ಏನ್ ಹೇಳಿದ್ರು ಅಂದ್ರೆ, ಇವರೆಲ್ಲ ಇಸ್ರೇಲ್ ತನ್ನ ಗೂಢಚಾರರ ಮೂಲಕ ನಮ್ಮ ಜನರನ್ನ ಪ್ರಚೋದನೆ ಮಾಡ್ತಿದೆ ದಂಗೆ ಹೇಳಕ್ಕೆ. ಸೊ ಅವ್ರಿಗೆ ಗೊತ್ತಿದೆ ಇಸ್ರೇಲ್ನ ಗೂಢಚಾರರು ಇಲ್ಲಿ ನಮ್ಮ ಜೊತೆ ಎಲ್ಲ ಸೇರ್ಕೊಂಡ್ಬಿಟ್ಟಿದ್ದಾರೆ, ನಮ್ಮ ಜನಕ್ಕೆ ನನ್ನ ಮೇಲೆ ದಂಗೆ ಹೇಳಕ್ಕೆ ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ, ಈ ತರ ಮಾಡದೇ ಇರ್ಲಿ ಅಂತ ನಗರದ ಮಧ್ಯಭಾಗದಲ್ಲಿ ಚೌಕದ ಪ್ರದೇಶದಲ್ಲಿ ಜನನ ನೇಣಿಗೆ ಹಾಕ್ತಾರೆ, ಕಲ್ಲೋಡೋದು ಸಾಯಿಸ್ತಾರೆ. ಈ ತರ ಶಿಕ್ಷೆ ಕೊಟ್ಟರು ಸಹಿತ ಆ ಜನಕ್ಕೆ ಈಗ ಇನ್ನೊಂದೇನಾಗಿದೆ ನಾವು ಹೇಳಬೇಕು, ಗೂಢಚರ ದಳದಲ್ಲಿ ನಾವು ಯಾವ್ದಾದ್ರು ಮಾಹಿತಿ ಸಂಗ್ರಹ ಮಾಡಬೇಕಾದರೆ, ಈಗ ನೀವು ಶಾಂತಲಾ ಅವರು ನಿಮ್ಮ ಸರ್ಕಾರದ ಮೇಲೆ ನನಗೇನಾದ್ರೂ ಮಾಹಿತಿ ಕೊಡಬೇಕಾದರೆ ನೀವು ಸರ್ಕಾರದ ವಿರುದ್ಧವಾಗಿದ್ದರೆ ಮಾತ್ರ ಕೊಡ್ತೀರಾ.